ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯ ವಿಚಾರಣೆ, ಮಧ್ಯಂತರ ಜಾಮೀನು ವಿಸ್ತರಣೆ ಕೋರಿದ್ದಾರೆ ನಟ ದರ್ಶನ್. ಈಗಾಗಲೇ 6 ವಾರಗಳ ಮಧ್ಯಂತರ ಜಾಮೀನೇನು ಕೊಟ್ಟಿದ್ರು, ಅದರಲ್ಲಿ ಬಹುತೇಕ ಸಮಯ ಕಳೆದಿದೆ. ದರ್ಶನ್ ಪರ ವಕೀಲರು ವಾದ ಮಂಡನೆ ಕೂಡ ಮಾಡಿದ್ದಾರೆ. ಇವತ್ತು ಪ್ರತಿವಾದವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಮಂಡಿಸಲಿದ್ದಾರೆ. ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆಯ ಹಿನ್ನೆಲೆ ಮಧ್ಯಂತರ ಜಾಮೀನನ್ನ ಅದರ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಕೇಳಿರೋದು. ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. 6 ವಾರಗಳ ಕಾಲ, ಅಂದ್ರೆ ಅದು ಹೆಲ್ತ್ನ ಸಮಸ್ಯೆ ಅನ್ನೋ ಕಾರಣಕ್ಕಾಗಿ ಕೊಟ್ಟಿದ್ದು. ಮಧ್ಯಂತರ ಜಾಮೀನು ಹಲವು ಷರತ್ತುಗಳನ್ನು ವಿಧಿಸಿ ಕೊಟ್ಟಿದ್ದು. ಆದರೆ ಇನ್ನು ಶಸ್ತ್ರಚಿಕಿತ್ಸೆ ನಡೆದೇ ಇಲ್ಲ, ಕೇವಲ ಫಿಸಿಯೋಥೆರಪಿ ಅಷ್ಟೇ ದರ್ಶನ್ ತಗೊಳ್ತಾ ಇರೋ ಚಿಕಿತ್ಸೆ. ಈಗ ಆ ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಕಾರಣಗಳನ್ನು ನೀಡಿ ದರ್ಶನ್ ಪರವಾಗಿ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಈಗ ಅದನ್ನು ಕೌಂಟರ್ ಮಾಡಲಿದ್ದಾರೆ. ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಹಿನ್ನೆಲೆ ಬೇಲ್ ವಿಸ್ತರಣೆ ಮಾಡಬೇಕು ಅನ್ನೋದು ದರ್ಶನ್ರ ಪರ ವಕೀಲರ ವಾದ ಆಗಿದೆ. ಬಟ್ ಇದುವರೆಗೂ ಕೂಡ 6 ವಾರಗಳಲ್ಲಿ ಬಹುತೇಕ ಇಷ್ಟು ದಿನಗಳಾಯಿತು. ದರ್ಶನ್ ಆಸ್ಪತ್ರೆಗೆ ದಾಖಲಾದ ನಂತರ ಇನ್ನೂ ಶಸ್ತ್ರಚಿಕಿತ್ಸೆಗೆ ಯಾಕೆ ಒಳಪಟ್ಟಿಲ್ಲ, ಕಾರಣಗಳೇನು, ಆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿಜವಾಗಿಯೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ಇದನ್ನು ಕಾರಣವಾಗಿಸಿಕೊಂಡು ಬೇಲ್ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರಾ, ಅಥವಾ ಅವಧಿಯನ್ನು ವಿಸ್ತರಣೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರಾ, ಈ ಆಯಾಮಗಳಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ನ್ಯಾಯಾಲಯದ ಮುಂದೆ ವಾದ ಮಂಡಿಸ್ತಾರೆ. ಸೊ ಇವತ್ತೇನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಒಂದು ನಿರ್ಧಾರ ಆಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಹೆಲ್ತ್ ಇಶ್ಯೂ ಮೆರಿಟ್ ಮೇಲೆ ಇಲ್ಲಿ ಅವರು ವಾದ ಮಂಡನೆ ಮಾಡಿ ಆ ಮೂಲಕ ಜಾಮೀನು ಪಡೆದಿದ್ದು ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಅಲ್ಲ. ಆರೋಗ್ಯ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದು. ಕೇಸ್ನಲ್ಲಿ ಯಾವುದೇ ಮೆರಿಟ್ ಮೇಲೆ ವಾದ ಮಾಡಿರಲಿಲ್ಲ. ಆಗ ಆರೋಗ್ಯ ಸಮಸ್ಯೆ ಇದೆ, ಅವರಿಗೆ ತೀವ್ರವಾಗಿ ಬೆನ್ನು ನೋವಿದೆ, ತಕ್ಷಣವೇ ಶಸ್ತ್ರಚಿಕಿತ್ಸೆ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಬಹಳ ಸಮಸ್ಯೆ, ಆ ವ್ಯವಸ್ಥೆಗಳು ಬಳ್ಳಾರಿಯಲ್ಲಿಲ್ಲ, ಈ ಕಾರಣಕ್ಕಾಗಿ ಚಿಕಿತ್ಸೆಗೆ ಸಮಸ್ಯೆ ಆಗುತ್ತೆ. ಈ ಅಂಶಗಳನ್ನು ಮನಗಂಡಿದ್ರಿಂದ ಹೈಕೋರ್ಟ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ನೀಡಿತು. ಬಳ್ಳಾರಿ ಜೈಲಿಂದ ಜಾಮೀನಿನ ಮೇಲೆ ರಿಲೀಸ್ ಆದ ದರ್ಶನ್ 1 ದಿನದ ನಂತರ ಹೋಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿಂದ ಇಲ್ಲಿವರೆಗೆ ಫಿಸಿಯೋಥೆರಪಿ ಮುಂದುವರೆದಿದೆ ಬಿಟ್ಟರೆ ಯಾವುದೇ ರೀತಿಯಾಗಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ, ಅಥವಾ ಅದು ಯಾವಾಗ ಆಗಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಡಾಕ್ಟರ್ಸ್ ರಿಪೋರ್ಟಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿಲ್ಲ. ಈ ಮಧ್ಯದಲ್ಲಿ ಮತ್ತೆ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಈಗ ಅದಕ್ಕೆ ಕೌಂಟರ್ ಆಗಿ ಮತ್ತೊಂದು ಕಡೆ ಎಸ್ಪಿಪಿ ವಾದ ಮಂಡನೆ ಮಾಡ್ತಾ ಇರೋದು. ಯಾವೆಲ್ಲ ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ ನೋಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಬರೋ ಮಧ್ಯೆ ಬಾರ್ಗೆ ಹೋಗಿದ್ರು. ಅಂದರೆ ಈಗ ಮೆರಿಟ್ ಮೇಲೆ ವಾದ ಆಗ್ತಾ ಇದೆ. ಕೇಸ್ನಲ್ಲಿ ಏನೇನು ನಡೆದಿದೆ ಅಥವಾ ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖ ಆಗಿದೆಯಲ್ಲ ಅದರ ಬಗ್ಗೆ ಏನೆಲ್ಲ ಸಿ.ವಿ. ನಾಗೇಶ್ ಹೇಳಿದ್ರೋ ಅದನ್ನು ಈಗ ಪ್ರಸನ್ನ ಕುಮಾರ್ ಕೌಂಟರ್ ಮಾಡ್ತಿದ್ದಾರೆ. ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ರು ಅನ್ನೋ ವಿಚಾರ ರೇಣುಕಾಸ್ವಾಮಿಯನ್ನು. ಸೊ ಬೆಂಗಳೂರು ತಲುಪೋದಕ್ಕೆ ಮುಂಚೆ ಮಧ್ಯೆ ಚಿತ್ರದುರ್ಗದಿಂದ ಬರುವಾಗ ಬಾರಿಗೆ ಹೋಗಿರ್ತಾರೆ. ಅಲ್ಲಿ ಮದ್ಯವನ್ನು ಆರೋಪಿಗಳು ಖರೀದಿಸಿರ್ತಾರೆ. ಸೆಕ್ಷನ್ 362 ಬಗ್ಗೆ ಪ್ರಸನ್ನ ಕುಮಾರ್ ಇದ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ನೀನು ಬಂದು ದರ್ಶನ್ಗೆ ಸಾರಿ ಕೇಳು, ಬಿಟ್ಟು ಕಳಿಸ್ತಾರೆ, ಹೀಗೆ ಹೇಳಿದಾಗ ಕಿಡ್ನ್ಯಾಪ್ ಆದರೂ ಸುಮ್ಮನೆ ಕುಳಿತಿದ್ದ, ಅದಾದ ಬಳಿಕ ಆತ RR ನಗರದ ಆ ಶೆಡ್ಗೆ ಕರ್ಕೊಂಡು ಬರ್ತಾರೆ ಅಂತ. ಸೊ ಈ ಮಾರ್ಗ ಮಧ್ಯೆ ಆತನ ಗೋಲ್ಡ್ ಚೈನು, ರಿಂಗು ಅದೆಲ್ಲವನ್ನು ಕೂಡ ಸುಲಿಗೆ ಮಾಡಿದ್ದಾರೆ. ಆತನನ್ನು ಕರ್ಕೊಂಡು ಬಂದವರು ಸುಮಾರು 4.5 ಲಕ್ಷ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಸೊ ಈ ಅಂಶಗಳನ್ನು ಹೇಳ್ತಿದ್ದಾರೆ. ಯಾಕೆ ಅಂದರೆ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದು ಹೌದು, ಆತ ಏನು ತಾನಾಗೇ ಬಂದಿದ್ದಲ್ಲ. ದರ್ಶನ್ರನ್ನ ಭೇಟಿ ಮಾಡಿಸ್ತೀನಿ ಬಾ ಅಂದ ತಕ್ಷಣ ಆತ ಬಂದು ಕೂತ್ಕೊಂಡಿದ್ದಲ್ಲ ಕಾರಲ್ಲಿ, ಅವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದು ಅನ್ನೋದನ್ನು ಇಲ್ಲಿ ಜಸ್ಟಿಫೈ ಮಾಡಬೇಕು. ಆ ಕಾರಣಕ್ಕಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಈ ಆಯಾಮದಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ. ಇನ್ನು ಕರೆತಂದಿದ್ದಂಥ ವ್ಯಕ್ತಿಗಳು ಈತನಿಗೆ ಮೊದಲು ಪರಿಚಯ ಇರಲಿಲ್ಲ. ಪರಿಚಿತರ ಜೊತೆ ಆದರೆ ಏನೋ ಸ್ನೇಹಿತರು ಬಂದ ಕೂತ ಬೆಂಗಳೂರು ಕಡೆ ಹೊರಟ ಅನ್ಬೋದು. ಇವ್ರು ಯಾರು ರೇಣುಕಾಸ್ವಾಮಿಗೆ ಪರಿಚಯ ಇಲ್ಲದವರು. ಸೊ ಆರೋಪಿ ಪವನ್ ವಿನಯ್ಗೆ ಆತನ ಕರೆತರೋ ಬಗ್ಗೆ ಹೇಳಿದ್ದ. ವಿನಯ್ ಹೇಳಿದ್ರಿಂದ ಆರೋಪಿ ಪವನ್ ಆ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದ. ಇದು CDR ಮೂಲಕ ಕೂಡ ಸ್ಪಷ್ಟವಾಗಿದೆ ಅಂತ ಕಾಲ್ ಡೀಟೇಲ್ಸ್ ಏನು ಸಿಕ್ಕಿದೆ ಪೊಲೀಸರಿಗೆ ಮಾಹಿತಿಗಳು, ಅದನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಿದಾರಲ್ಲ.
ಅದನ್ನು ಮೆನ್ಷನ್ ಮಾಡಿ ಈಗ ಪ್ರಸನ್ನ ಕುಮಾರ್ ಹೇಳ್ತಿದ್ದಾರೆ. ವಿನಯ್ ಹೇಳಿರೋದಕ್ಕೆ CDR ಸಾಕ್ಷಿ ಸ್ಪಷ್ಟವಾಗುತ್ತೆ. ಸಾಕ್ಷಿ 91ಕ್ಕೆ ಕರೆ ಮಾಡಿರೋದು ಸ್ಪಷ್ಟವಾಗುತ್ತೆ. ಕಿಡ್ನಾಪ್ ಮಾಡಿರೋದು ಅಥವಾ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಈ ಪಟ್ಟಣಗೆರೆ ಶೆಡ್ಗೆ ಎತ್ತಾಕೊಂಡು ಬಂದಿರೋದು ಅನ್ನೋದು ಈ ಸಾಕ್ಷಿಗಳಿಂದ ಸಾಬೀತಾಗುತ್ತೆ ಅನ್ನೋದನ್ನ ಪ್ರಸನ್ನ ಕುಮಾರ್ ವಾದ ಮಾಡ್ತಿದ್ದಾರೆ. ಅದಾದ ಬಳಿಕ ಉಳಿದ ಆರೋಪಿಗಳು ಕೂಡ ಶೆಡ್ನಲ್ಲಿ ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆಗ ಎಲ್ಲ ಆರೋಪಿಗಳು ಮತ್ತು ಸಾಕ್ಷಿಗಳು ಶೆಡ್ನಲ್ಲೇ ಇದ್ರು ಅನ್ನೋದನ್ನು ಹೇಳ್ತಿದ್ದಾರೆ. ಅದಕ್ಕೆ CDR ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು ಪುನೀತ್ ಹೇಳಿಕೆಯನ್ನು ಕೂಡ ಗಮನಿಸಬಹುದು. ಒಂದೊಂದೇ ಅಂಶಗಳನ್ನು ಮುನ್ನೆಲೆಗೆ ತರ್ತಿದ್ದಾರೆ. ಇದನ್ನು ಅಷ್ಟು ಸುಲಭವಾಗಿ ಕಿಡ್ನ್ಯಾಪ್ ಅಲ್ಲ ಅಂತ ಯಾವ ರೀತಿ ವಾದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸಾಕ್ಷಿಗಳು ಅಲ್ಲೇ ಇದ್ದಾರೆ, ಆರೋಪಿಗಳು ಅಲ್ಲೇ ಇದ್ದಾರೆ, CDR ಕೂಡ ಅದನ್ನೇ ತೋರಿಸ್ತಾ ಇದೆ. ಇನ್ನು ಇಲ್ಲಿ ಕಿಡ್ನ್ಯಾಪೇ ಅಲ್ಲ ಅಂದರೆ ರೇಣುಕಾಸ್ವಾಮಿ ಬಳಿ ಇದ್ದಂತಹ ಚಿನ್ನ ಅದನ್ನು ಯಾಕೆ ಕಸಿದುಕೊಳ್ತಾ ಇದ್ರು? ಅವ್ರು ಕರೆದ ತಕ್ಷಣ ಆತ ಬರೋದಕ್ಕೆ ಆತ ಏನು ಅವರ ಸ್ನೇಹಿತ ಅಲ್ಲ ಅಥವಾ ಹಳೆ ಪರಿಚಯ ಏನೂ ಇರಲಿಲ್ಲ. ಇಷ್ಟೆಲ್ಲ ಇದ್ದಾಗ ಅದು ಕಿಡ್ನ್ಯಾಪ್ ಅಲ್ಲದೆ ಮತ್ತೇನು? ಈ ರೀತಿಯಾಗಿ ವಾದ ಮಂಡನೆ ಮಾಡ್ತಿದ್ದಾರೆ. ಸಾಕ್ಷಿಯೊಬ್ಬನ ಹೇಳಿಕೆಯನ್ನು ಸದ್ಯ ಪ್ರಸನ್ನ ಕುಮಾರ್ ಓದಿ ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಧನ್ರಾಜ್ ಮತ್ತೆ ನಂದೀಶ್ ಅಲ್ಲಿ ಕುಳಿತಿದ್ರು. ಶೆಡ್ ಬಳಿ ಸಾಕ್ಷಿ ಹೋದಾಗ ಅಲ್ಲಿದ್ರು. ಅವರು ವಿನಯಣ್ಣ ಕರೆ ಮಾಡಿಲ್ವಾ ಅಂದರು. ಅಂದರೆ ಅಲ್ಲಿ ಏನೇನು ಕನ್ವರ್ಸೇಷನ್ ಆಯಿತು ಅದನ್ನು ಹೇಳ್ತಾ ಇದ್ದಾರೆ. ಪವನ್ ಕರೆ ಮಾಡಿ ಲೊಕೇಶನ್ ಕೇಳಿದ್ರು. ಆಮೇಲೆ ವಿನಯ್ ಕೇಳಿದಾಗ ಕಳಿಸಿದ್ರು. ಅದಾದ ಬಳಿಕ ಕಾರನ್ನು ಒಳಗೆ ಬಿಡೋದಕ್ಕೆ ಹೇಳಿದರು. ಆಮೇಲೆ ಎಲ್ಲರೂ ಒಳಗೆ ಬಂದರು. ಅದಾದ ಬಳಿಕ ಶೆಡ್ ಒಳಗೆ 10 ನಿಮಿಷ ಹೊಡೆದ್ರು. ಈ ಎಲ್ಲ ಅಂಶಗಳನ್ನು ಸದ್ಯ SPP ಪ್ರಸನ್ನ ಕುಮಾರ್ ಅವರ ವಾದದಲ್ಲಿ ಮಂಡಿಸ್ತಾ ಇದ್ದಾರೆ. ಇದು ಕಿಡ್ನ್ಯಾಪ್ ಅಂತ ಸಾಬೀತು ಮಾಡೋ ಸಲುವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.